ಹಲೋ ಎವ್ರಿವಾನ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಚಾರು ಕುಕಿಂಗ್ ಆ್ಯಂಡ್ ವ್ಲಾಗ್ಸ್. ಸೊ ಇವತ್ತು ನಾನು ಸಂಡೇ ಆಗಿರೋದ್ರಿಂದ ಸ್ವಲ್ಪ ಡಿಫ್ರೆಂಟಾಗಿ ಪರೋಟ ಮತ್ತು ಹೆಗ್ ಕರಿನ ಮಾಡ್ಕೊಂಡಿದ್ದೀನಿ. ಹಾಗೆಯೇ ಸ್ವಲ್ಪ ಇವತ್ತು ಸಂಡೇ ಆಗಿರೋದ್ರಿಂದ ನಾನು ಲೇಟೇ ಎದ್ದಿದ್ದು. ಸೊ ಸಂಡೇ ಅಂದರೆ ಆಲ್ಮೋಸ್ಟ್ ಎಲ್ರಿಗೂ ಲೇಸಿ ಡೇ, ಹಾಗೆಯೇ ಏನೋ ಒಂಥರ ಖುಷಿ ಅಂತಲೇ ಹೇಳ್ಬೋದು. ಯಾಕಂದರೆ ಸ್ವಲ್ಪ ಜಾಸ್ತಿ ಇವತ್ತು ನಿದ್ದೆನೇ ಮಾಡ್ಬೋದು ಅಂತೇಳಿ. ಸೊ ನಾನು ಸ್ವಲ್ಪ ಯಾಕೋ ಬಾಡಿ ಹೀಟ್ ಅನಿಸಿತ್ತು, ಹಾಗಾಗಿ ನಾನು ಚಿಯಾ ಸೀಡ್ಸ್ನ ರಾತ್ರಿನೇ ನೆನೆಯಕ್ಕೆ ಇಟ್ಕೊಂಡಿದ್ದೆ. ಅದನ್ನು ಸ್ವಲ್ಪ ಬಿಸಿನೀರಿಗೆ ಹಾಕ್ಕೊಂಡು ಕುಡ್ಕೊತಿದ್ದೀನಿ. ಸೊ ಈ ಥರ ಮಾಡ್ಕೊಳ್ಳೋದ್ರಿಂದ ನಮ್ಮ ದೇಹದಲ್ಲಿ ಸ್ವಲ್ಪ ಹೀಟಿನ ಅಂಶ ಜಾಸ್ತಿ ಆಗಿದ್ರೆ ಕಡಿಮೆನ ಮಾಡ್ಕೊಬೋದು. ಸೊ ಇವತ್ತು ತಿಂಡಿಗೆ ಅಂತೇಳಿ ಹೆಗ್ ಕರಿನ ಮಾಡ್ಕೊಳ್ಳೋದಕ್ಕೆ ಮೊದಲಿಗೆ ನಾನು ಹೆಗ್ನ ಬಿಸಿಗೆ ಇಟ್ಕೊತಿದ್ದೀನಿ. ಸೊ ಇದನ್ನು ಚೆನ್ನಾಗಿ ಬಾಯ್ಲ್ ಮಾಡ್ಕೊಬೇಕು. ಅದಾದ ನಂತರ ನಾನಿಲ್ಲಿ ಅದನ್ನು ಮಾಡೋದಕ್ಕೆ ಮಸಾಲೆ ಏನೇನು ಬೇಕಂತೇಳಿ ಬನ್ನಿ ತೋರಿಸ್ತೀನಿ. ಶುಂಠಿ ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ, ಜೊತೆಗೆ ಸ್ವಲ್ಪ ಈರುಳ್ಳಿ ಹಾಗೆಯೇ ಟೊಮೊಟೊನ ತೊಗೊಂಡಿದ್ದೀನಿ. ಸೊ ಎಲ್ಲ ಕಟ್ ಮಾಡಿ ಇಟ್ಕೊಂಡು ಅದಾದ ನಂತರ ಒಂದು ಬಾಣಲಿನ ಬಿಸಿಗೆ ಇಟ್ಕೊಂಡಿದ್ದೀನಿ. ಬಾಣಲಿ ಕೂಡ ಬಿಸಿ ಆಗಿದೆ. ಬಿಸಿ ಆದ ನಂತರ ಆಯಿಲ್ನ ಆ್ಯಡ್ ಮಾಡ್ಕೊತಿದ್ದೀನಿ. ಆಯಿಲ್ ಕೂಡ ನೋಡಿ ಬಿಸಿ ಆದ ನಂತರ ನಾನು ಇದಕ್ಕೆ ಕರ್ಬೇವಿನ ಸೊಪ್ಪು ಆಗಿರ್ಬೋದು, ಹಾಗೆಯೇ ಶುಂಠಿ ಬೆಳ್ಳುಳ್ಳಿ, ಸ್ವಲ್ಪ ಸಾಸಿವೆ ಮತ್ತು ಅದ್ರ ಜೊತೆಗೆ ಈರುಳ್ಳಿ ಇಷ್ಟನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸೊ ನಾವು ಎಷ್ಟು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊತೀವೋ ಹಸಿ ವಾಸನೆ ಎಲ್ಲ ಹೋಗೋ ಥರ ಅಷ್ಟು ಚೆನ್ನಾಗಿ ಬರುತ್ತೆ. ಹಾಗೆಯೇ ಟೇಸ್ಟ್ ಕೂಡ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಇದನ್ನು ನಾನು ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ. ಸೊ ಕೆಲವೊಬ್ಬರು ನನಗೆ ಕೇಳ್ತಾರೆ, ಟೊಮೊಟೊ ಗೊಜ್ಜು ಹಾಗೆಯೇ ಈ ಥರ ಮೊಟ್ಟೆ ಕರಿ ಈ ಥರ ಸಿಂಪಲ್ಲಾಗಿ ಮಾಡ್ತೀಯಲ್ಲ ಅಂತೇಳಿ. ಸೊ ನಾನು ಏನಕ್ಕೆ ಈ ಥರ ಸಿಂಪಲ್ಲಾಗಿ ಮಾಡ್ತೀನಿ ಅಂದರೆ, ಇವಾಗಿನ ಜನ್ರೇಷನ್ಗೆ ಕೆಲವೊಬ್ಬರಿಗೆ ಟೊಮೊಟೊ ಗೊಜ್ಜು ಕೂಡ ಮಾಡೋದಕ್ಕೆ ಬರೋದಿಲ್ಲ. ಸೊ ಹಾಗೆಯೇ ಸಿಂಪಲ್ಲಾಗಿ ಮನೆಯಲ್ಲೇ ಇರೋಂತಹ ಐಟಮ್ಸ್ನ ಯೂಸ್ ಮಾಡಿಕೊಂಡು ನಾವು ಯಾವ ರೀತಿ ಮಾಡೋದಂತೇಳಿ ತೋರಿಸ್ಕೊಡ್ತೀನಿ ಅಷ್ಟೇ. ಸೊ ನೀವು ನೋಡ್ಬೋದು ನನ್ನ ವೀಡಿಯೋಸ್ಗಳಲ್ಲಿ ನಾನು ಜಾಸ್ತಿ ಯಾವುದೇ ಇಂಗ್ರೀಡಿಯೆಂಟ್ಸ್ಗಳನ್ನ ಯೂಸ್ ಮಾಡೋದಿಲ್ಲ. ಸೊ ಸಿಂಪಲ್ಲಾಗಿ ಯಾವ ರೀತಿ ಮಾಡೋದು ಹಾಗೆಯೇ ಟೇಸ್ಟಿಯಾಗಿ ಯಾವ ರೀತಿ ಮಾಡೋದು ಅಂತೇಳಿ ತೋರಿಸ್ತಿದ್ದೀನಿ. ಸೊ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಟೊಮೊಟೊನ ಆ್ಯಡ್ ಮಾಡಿಕೊಂಡೆ. ಹಾಗೆಯೇ ಟೊಮೊಟೊ ಸ್ಮ್ಯಾಶ್ ಆಗಬೇಕಲ್ವ, ಹಾಗೆಯೇ ಅದಕ್ಕೆ ಉಪ್ಪು ಮತ್ತು ಅರಿಶಿನ ಎರಡನ್ನೂ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಬಾಯ್ಲ್ ಮಾಡ್ಕೊಳ್ಳೋಣ. ಸೊ ನೀವು ನೋಡ್ಬೋದು ನಾನು ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ. ಅದಾದ ನಂತರ ನಾನಿಲ್ಲಿ ಅದಕ್ಕೆ ಗರಂ ಮಸಾಲೆ ಮತ್ತು ಒಂದು ಬಟರ್ಫ್ಲೈನ ಯೂಸ್ ಮಾಡ್ತೀನಿ. ಆಲ್ಮೋಸ್ಟ್ ನಾನು ಯಾವಾಗಲೂ ಮೊಟ್ಟೆ ಕರಿಗೆ ಬಟರ್ಫ್ಲೈ ಮಸಾಲನೇ ಯೂಸ್ ಮಾಡೋದು. ಸೊ ನಿಮಗೆಲ್ಲ ಗೊತ್ತಿರುತ್ತೆ ರೆಗ್ಯುಲರಾಗಿ ನನ್ನ ವೀಡಿಯೋಸ್ಗಳನ್ನ ನೋಡೋರಿಗೆ. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಾದ ನಂತರ ಸ್ವಲ್ಪ ಧನಿಯಾ ಪೌಡರು ಹಾಗೆಯೇ ಸ್ವಲ್ಪ ಚಿಲ್ಲಿ ಪೌಡರು ಇಷ್ಟನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಇದು ಮಿಕ್ಸ್ ಆದ ನಂತರ ನಾನು ಇದಕ್ಕೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊತಿದ್ದೀನಿ. ಸೊ ನಮಗೆ ಎಷ್ಟು ಬೇಕು ಕ್ವಾಂಟಿಟಿ ಅಷ್ಟು ನೋಡಿ ಹಾಕ್ಕೊಳ್ಳಿ ಸಾಕು. ಸೊ ಇದನ್ನು ಕೂಡ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ನಾವು ಇದನ್ನು ಸ್ವಲ್ಪ ಹೊತ್ತು ಕುದಿಯೋಕ್ಕೆ ಬಿಡಬೇಕು. ಯಾಕಂದರೆ ಇದು ಸ್ವಲ್ಪ ಕುದ್ದಾದ್ಮೇಲೆ ನಾವು ಮೊಟ್ಟೆನ ಆ್ಯಡ್ ಮಾಡ್ಕೊಳ್ಳೋಣ. ಸೊ ಇದು ಸ್ವಲ್ಪ ಚೆನ್ನಾಗಿ ಹಸಿ ವಾಸನೆ ಎಲ್ಲ ಹೋಗೋ ಥರ ಚೆನ್ನಾಗಿ ಕುದೀಲಿ. ಸೊ ನಾವು ಧನಿಯಾ ಪೌಡರು ಹಾಗೆಯೇ ಚಿಲ್ಲಿ ಪೌಡರ್ನ ಹಾಗೆಯೇ ಆ್ಯಡ್ ಮಾಡ್ಕೊಂಡಿದ್ದೀವಿ. ಇದನ್ನು ಯಾವುದೇ ಥರ ಹುರಿದಿಟ್ಕೊಂಡಿರಲಿಲ್ಲ ನಾನು. ಸೊ ಹಾಗೆಯೇ ಆ್ಯಡ್ ಮಾಡ್ಕೊಂಡಿದ್ದೆ, ಹಂಗಾಗಿ ಸ್ವಲ್ಪ ಹೊತ್ತು ಕುದಿಯೋಕ್ಕೆ ಬಿಟ್ಟಿದ್ದೆ. ಅದಾದ ನಂತರ ಮೊಟ್ಟೆ ಕೂಡ ಬೆಂದಿತ್ತು. ಹಾಗೆಯೇ ಮೊಟ್ಟೆನ ಕಟ್ ಮಾಡಿ ನಾನು ಹಾಕ್ಕೊಂಡಿದ್ದೀನಿ. ನೀವು ನೋಡ್ಬೋದು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಮೊಟ್ಟೆನ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಸೊ ಹಾಗೆಯೇ ಇದನ್ನು ಒಂದು 5 ನಿಮಿಷ ಮುಚ್ಚಳ ಮುಚ್ಚಿ ಇದನ್ನು ಕುದಿಯೋಕ್ಕೆ ಬಿಟ್ಬಿಡೋಣ. ಅಷ್ಟರಲ್ಲಿ ನಾನು ಈ ಕಡೆ ಪರೋಟನ ಬಿಸಿ ಮಾಡ್ಕೊತಿದ್ದೀನಿ. ಸೊ ಪರೋಟನ ಚಾರು ಕೇಳ್ತಾನೆ ಇದ್ಲು ಅವತ್ತಿಂದನು. ಸೊ ನಾನು ತೆಕ್ಕೊಡಲ್ಲ, ಯಾಕಂದರೆ ಮಕ್ಕಳಿಗೆ ಅಷ್ಟು ಪರೋಟ ಹೆಲ್ತಿಗೆ ಒಳ್ಳೇದಲ್ಲ. ಆದರೂ ತುಂಬ ದಿನದಿಂದ ಕೇಳ್ತಿದ್ಲಲ್ಲ, ಸೊ ತುಂಬ ಆಸೆ ಪಟ್ಟಿರ್ತಾಳೆ ಅಂತೇಳಿ ಪರೋಟನ ತೊಗೊಂಡಿದ್ದಷ್ಟೇ. ಸೊ ಇದನ್ನು ಒಂದು ಅರ್ಧ ಕೊಟ್ರೇ ಹೆಚ್ಚು ಅವಳಿಗೆ, ಯಾಕಂದರೆ ಅವಳಿಗೆ ಈ ಥರ ಗಟ್ಟಿ ಐಟಮ್ಸ್ ಎಲ್ಲ ತಿಂದರೆ ಆಗೋದಿಲ್ಲ. ಮಕ್ಕಳಿಗೆ ಯಾವುದೇ ಮಕ್ಕಳಿಗಾದ್ರೂ ಅಷ್ಟೇ ಇವಾಗ ಜೀರ್ಣಶಕ್ತಿ ತುಂಬಾ ಕಡಿಮೆ ಇರುತ್ತೆ. ಸೊ ನಾವು ಮಕ್ಕಳಿಗೆ ಗಟ್ಟಿ ಐಟಮ್ಸ್ನ ಯಾವುದು ಕೊಡೋದಕ್ಕೆ ಹೋಗಬಾರ್ದು. ಸೊ ನಾನು ಹಂಗಾಗಿ ಇದನ್ನೊಂದು ಅರ್ಧ ಅಷ್ಟೇ ಕೊಟ್ಬಿಡ್ತೀನಿ, ಅವಳಿಗೆ ಜಾಸ್ತಿ ಕೊಡೋದಕ್ಕೆ ಹೋಗೋದಿಲ್ಲ. ಜೊತೆಗೆ ರೈಸ್ನ ತಿನ್ನಿಸ್ಕೊಂಡ್ಬಿಡ್ತೀನಿ. ಸೊ ಈ ಥರ ಮಕ್ಕಳಿಗೆ ಜೀರ್ಣಶಕ್ತಿ ಕಡಿಮೆ ಇರೋದ್ರಿಂದ ನಾವು ಚೆನ್ನಾಗಿ ಬಾಯ್ಲ್ ಆಗಿರೋಂತಹ ಫುಡ್ಗಳನ್ನೇ ಕೊಡ್ತಾ ಹೋಗಬೇಕು ಮಕ್ಕಳಿಗೆ. ಸೊ ಇವಾಗ ನಾನು ಟಿಫನ್ ರೆಡಿಯಾಗಿದೆ. ನಾನು ಪರೋಟ ಜೊತೆ ಸ್ವಲ್ಪ ಹೆಗ್ ಕರಿ ಮತ್ತು ಎಗ್ ಸ್ವಲ್ಪ ಬಾಯ್ಲ್ ಆಗಿರೋದು ಒಂದು ಹಾಫ್ ತೊಗೊಂಡಿದ್ದೆ. ಸೊ ಅದ್ರ ಜೊತೆಗೆ ಡ್ರೈ ಫ್ರೂಟ್ಸ್ ಕೂಡ ತೊಗೊಂಡಿದ್ದೀನಿ. ಇಷ್ಟು ನನ್ನ ಇವತ್ತಿನ ಟಿಫನ್ ಈ ರೀತಿ ಇತ್ತು. ಸೊ ನಿಮಗೂ ಕೂಡ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಸೊ ಸಂಡೇ ಆಗಿರೋದ್ರಿಂದ ಟಿಫನ್ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಕೂಡ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ ಇವತ್ತಿನ ದಿನ ಯಾವ ರೀತಿ ಇರುತ್ತೆ ಅಂತೇಳಿ. ಫ್ರೆಂಡ್ಸ್,
ಇವತ್ತು ಟಿಫನ್ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ಅಂದ್ಕೊಂಡು ಸ್ವಲ್ಪ ಹೊತ್ತು ಅಷ್ಟೇ ಮಲ್ಕೊಂಡು ಟಿ ವಿ ನೋಡಿಕೊಂಡು ಫೋನ್ ನೋಡ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡಿದ್ದಾಯಿತು. ಊರಿಗೆ ಹೋಗೋಣ ಅಂತ ಹೇಳಿದ್ರು. ಹಾಗೆಯೇ ಚಾರು ಕೂಡ ಏನಾದರೂ ಕೊಡಮ್ಮ ಹೊಟ್ಟೆ ಹಸಿತೈತೆ ಅಂತ ಕೇಳ್ತಿದ್ಲು. ಹಾಗೆಯೇ ಇವಾಗ ಇನ್ನೇನು ಮಾಡ್ಕೊಡೋದು ಅಂತೇಳಿ ಹಣ್ಣೆಲ್ಲ ಇತ್ತಲ್ವ, ಅದನ್ನೆಲ್ಲ ಸ್ವಲ್ಪ ಬಿಡಿಸಿ ಕೊಡೋಣ ತಿಂತಾಳೆ ಅಂತೇಳಿ ಬಿಡಿಸ್ಕೊಡ್ತಿದ್ದೀನಿ. ಅವಳಿಗೆ ಹಾಗೆಯೇ ಕೊಟ್ಟರೆ ಅಷ್ಟು ಇಷ್ಟ ಆಗೋದಿಲ್ಲ, ತಿಂತಾಳೆ ಬಟ್ ತುಂಬ ಇಷ್ಟಪಟ್ಟು ಹಣ್ಣೆಲ್ಲ ಹಾಗೆಯೇ ತಿಂತಾಳೆ. ಆದರೆ ನಾನು ಅವಳಿಗೆ ಸ್ವಲ್ಪ ಹಾಲೆಲ್ಲ ಕುಡಿಯೋದು ಕಡಿಮೆ. ಅವಳು ಎಷ್ಟು ಹಿಂಸೆ ಮಾಡಿದ್ರೂ ಅಷ್ಟು ಕುಡಿಯೋದಿಲ್ಲ, ಹಾಲೆಲ್ಲ ಅವಳಿಗೆ ಇಷ್ಟನೇ ಆಗೋದಿಲ್ಲ. ಹಂಗಾಗಿ ಹಾಲೆಲ್ಲ ಹಾಕಿ ಹಾಗೆಯೇ ಬಾದಾಮ್ ಪೌಡ್ರೆಲ್ಲ ಹಾಕ್ಕೊಡೋಣ ಅಂತೇಳಿ ಮಾಡ್ಕೊಡ್ತಿದ್ದೀನಿ. ನೋಡೋಣ ಇವತ್ತೇನಾದರೂ ತಿಂತಾಳ ಅಂತೇಳಿ. ನಾನಿವಾಗ ಹಣ್ಣುಗಳನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದಾಯಿತು. ಇದಕ್ಕೆ ಸ್ವಲ್ಪ ಸಕ್ಕರೆನ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಒಂದು 2 ಟೇಬಲ್ ಸ್ಪೂನಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಬಿಸಿ ಮಾಡಿರೋಂಥ ಹಾಲು ಕೂಡ ಆ್ಯಡ್ ಮಾಡ್ಕೊತಿದ್ದೀನಿ. ಇಷ್ಟನ್ನು ಹಾಕ್ಕೊಂಡು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಇದಕ್ಕೆ ನಾನು ಸ್ವಲ್ಪ ಬಾದಾಮ್ ಪೌಡ್ರು ಕೂಡ ಆ್ಯಡ್ ಮಾಡ್ಕೊತಿದ್ದೀನಿ. ಅವಳಿಗೆ ಬಾದಾಮ್ ಪೌಡ್ರ್ ಆಗಿರ್ಬೋದು, ಹಾಗೆಯೇ ಹಾರ್ಲಿಕ್ಸ್ ಆಗಿರ್ಬೋದು, ಆ ಥರದ್ದೇನು ಇಷ್ಟ ಆಗೋದಿಲ್ಲ. ಹಂಗಾಗಿ ನಾನು ಈ ಥರ ಹಣ್ಣಿಗೆ ಹಾಕ್ಕೊಟ್ರೆ ಗೊತ್ತಾಗಲ್ಲ ಅಂತೇಳಿ ಹಾಕ್ಕೊಡ್ತಿದ್ದೀನಿ. ಅದು ಅಲ್ಲದೆ ಅವಳಿಗೆ ಫ್ರಿಜ್ಜಲ್ಲಿ ಇಟ್ಟು ಕೊಟ್ಟರೆ ನಿಜವಾಗ್ಲೂ ತುಂಬಾ ಇಷ್ಟ ಆಗುತ್ತೆ. ನೋಡಿ ಯಾವ ರೀತಿ ಆಗಿದೆ ಅಂತೇಳಿ. ಸ್ವಲ್ಪ ಅದಕ್ಕೆ ಬಾದಾಮ್ ಪೌಡ್ರ್ ಕೂಡ ಮಿಕ್ಸ್ ಮಾಡಿದೆ. ಅದನ್ನು ಒಂದು ಹಾಫ್ ಆನ್ ಅವರ್ ಫ್ರಿಜ್ಜಲ್ಲಿ ಇಟ್ಟು ಆಮೇಲೆ ತೆಗೆದು ಒಂದು 5 ನಿಮಿಷ ಆದಮೇಲೆ ಕೊಡ್ತೀನಿ. ಸ್ವಲ್ಪ ತಣ್ಣಗಾದ್ಮೇಲೆ ತಿಂತಾಳೆ. ನನಗೆ ಆ ಥರ ಇಷ್ಟ ಆಗೋದಿಲ್ಲ, ಹಂಗಾಗಿ ನಾನು ಫ್ರೂಟ್ಸ್ ಅಷ್ಟೇ ತಿನ್ಕೊತಿದ್ದೀನಿ. ನೋಡಿದ್ರಲ್ಲ ಇವತ್ತಿನ ನನ್ನ ದಿನ ಈ ರೀತಿ ಇತ್ತು. ನಿಮಗೂ ಕೂಡ ಇಷ್ಟ ಆಯಿತು ಅನ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ.